नमस्कार, मैं अंजना और आप देख रहे हैं टीवी 22 न्यूज। आइए रुक करते हैं आज की बड़ी खबर पर। ಸ್ವಾಗತವನ್ನು ಬಯಸಿ ಇವತ್ತು ಬಿಜಾಪುರ ತಾಲೂಕಿನಲ್ಲಿ ಮತ್ತು ಬಿಜಾಪುರ ನಗರದ ವ್ಯಾಪ್ತಿಯಲ್ಲಿ ಕನಿಷ್ಠ 50ಕ್ಕೂ ಹೆಚ್ಚು ದೇವಸ್ಥಾನಗಳ ಸಂಸ್ಥೆಗಳನ್ನು ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಅಂತೇಳಿ ಅವನು ತೆಗೆದುಕೊಳ್ಳುವಂಥ ಪ್ರಯತ್ನ ನಡೆದಿದೆ. ಕಳೆದ 2025 31/7 ಒಂದು ತಹಶೀಲ್ದಾರ್ ಕಾರ್ಯಾಲಯದಿಂದ ಮುಜರಾಯಿ ಇಲಾಖೆಗೆ ಇವೆಲ್ಲಗಳ ದಾಖಲಾತಿಗಳನ್ನು ತಗೋಬೇಕಂತೇಳಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಪತ್ರ ಬರೆದ. ಅದರಲ್ಲಿ ಒಂದು 2-3 ದೊಡ್ಡ ಸಂಸ್ಥೆಗಳು ಶಕ್ತಿ ಇರೋರು ಡಿನೋಟಿಫೈ ಆಗ್ಯಾವ. ಉದಾಹರಣೆಗೆ ಶ್ರೀ ಸಿದ್ದೇಶ್ವರ ಸಂಸ್ಥೆ ಇರ್ಬೋದು, ಒಂದೇನು 2 ಅಷ್ಟೇ ಇದಾವೆ. ಬಾಕಿ ಸಂಸ್ಥೆಗಳು ಮಾಹಿತಿನೇ ಇಲ್ಲ. ಇದರಲ್ಲಿ ನಂದು ಒಂದು 2-3 ಸಂಸ್ಥೆ ಇದಾವೆ. ಅದಕ್ಕೆ ನಾನು ಆಡಳಿತ ಮಂಡಳದಲ್ಲಿದ್ದೀನಿ. ಭಾಳಷ್ಟು ದೇವಸ್ಥಾನದವ್ರಿಗೆ ಗೊತ್ತಿಲ್ಲ ಇದು ನಮ್ಮ ಧಾರ್ಮಿಕ ದತ್ತಿ ಇಲಾಖೆಗೆ ಕರ್ನಾಟಕ ಸರ್ಕಾರದಲ್ಲಿ ಹೋಗ್ತದೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಈ ರೀತಿ ಅವರಿಗೆ ಸಾರ್ವಜನಿಕ ನೋಟಿಸ್ ಇಲ್ದೇ ಅವನ್ನ ವಶಪಡಿಸ್ಕೊಳ್ಳುವಂಥದ್ದು ಸರ್ಕಾರದ ಅಧೀನದಲ್ಲಿ ತೆಗೆದುಕೊಳ್ಳುವಂಥ ಪ್ರಯತ್ನ ನಡೆದಿದೆ. ಇದನ್ನು ನಾನು ವಿರೋಧಿಸಿ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಗಮನ ಸೆಳೆಯಕ್ಕೆ ಬಯಸ್ತಿದ್ದೀನಿ. ಎಲ್ಲವುಗಳನ್ನು ಯಾವ ರೀತಿ ನೀವು ಸಿದ್ದೇಶ್ವರ ಸಂಸ್ಥೆ ಮತ್ತು ಬೇರೆ ಒಂದು 2-3 ಸಂಸ್ಥೆಗಳನ್ನು ಕೈ ಬಿಟ್ಟಿದ್ರಿ, ಅದೇ ರೀತಿ ಇವನು ಕೂಡ ಕೈ ಬಿಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ಅಲ್ಲಿ ಒಂದು ಆಡಳಿತ ಮಂಡಳಿ ಇರುತ್ತೆ, ಅವ್ರದ್ದೇ ಆದಂಥ ವ್ಯವಸ್ಥೆ ಇರ್ತದೆ, ಅವರು ಅದನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದರೆ ಸಣ್ಣ ದೇವಸ್ಥಾನ ಬಿಜಾಪುರದಲ್ಲಿ ಇವತ್ತು ಭಾಳಷ್ಟು ದೇವಸ್ಥಾನಗಳು, ಅದರಲ್ಲಿ 50 ಪಟ್ಟಿ ಮಾಡಿದಂಥ ಒಂದು ಲಿಸ್ಟು ಒಂದು 5-6 ದಿವಸ ಹಿಂದೆ ಸಿಕ್ಕಿತ್ತು ನನಗಿದು. ನನಗೆ ಬೇರೆ ಕೆಲಸದ ಒತ್ತಡದಲ್ಲಿ ಮಾಡೋಕ್ಕಾಗಲಿಲ್ಲ ಪತ್ರಿಕಾ ಸಭೆ. ಆ ದೇವಸ್ಥಾನದ ಯಾವ ಸಮಿತಿಗೂ ಗೊತ್ತಿಲ್ಲದೇ ನೇರವಾಗಿಯೇ ಅವರೆಲ್ಲ ದಾಖಲಾತಿಗಳನ್ನು ಕಲೆಕ್ಟ್ ಮಾಡುವಂಥದ್ದು, ಅದನ್ನು ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಅನ್ನುವಂಥದ್ದು ಮಾಡುವಂಥ ಒಂದು ಪ್ರಯತ್ನ ನಡೆದಿದೆ. ಇದು ಹಲವಾರು ದೇವಸ್ಥಾನಗಳು ತಮ್ಮ ಒಳ್ಳೆಯ ರೀತಿಯಿಂದ ಕಾರ್ಯಚಟುವಟಿಕೆಗಳನ್ನು ಮಾಡಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇವತ್ತು ನವರಾತ್ರಿ ಹಿಡಿದು ಎಲ್ಲ ಕಾರ್ಯಕ್ರಮನ ಒಳ್ಳೆಯ ರೀತಿ ಸಾರ್ವಜನಿಕರಿಗೆ ಭಕ್ತರಿಗೆ ಒಂದು ಒಳ್ಳೆಯ ಕೆಲಸವನ್ನು ನಿರ್ವಹಿಸಿದ್ರೆ ಇದನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು. ಯಾಕಂದರೆ ಎಲ್ಲ ದೇವಸ್ಥಾನದವ್ರು ಮಾಹಿತಿನೇ ಸಿಕ್ಕಿಲ್ಲ. 50 ಮಂದಿ ಒಳಗೆ ಭಾಳ ಮಂದಿಗೆ ಒಬ್ರಿಬ್ಬರು ಸಿಕ್ಕಿರ್ಬೋದು, ಆದ್ರೆ ಭಾಳ ಮಂದಿ ಸಿಕ್ಕಿಲ್ಲ. ಇದು ಸರ್ಕಾರದದು ಏನು ಕ್ರಮ ಅದೇ ತಪ್ಪದ, ಇದನ್ನು ವಾಪಸ್ ತೊಗೋಬೇಕು ಅನ್ನುವಂಥ ಆಗ್ರಹವನ್ನು ನಿಮ್ಮ ಮುಖಾಂತರ ಮಾಡಲಿಕ್ಕೆ ಬಯಸ್ತಾರೆ. ಹಾಂ, ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಎಂದು ನಮೂದಿಸುವ ಬಗ್ಗೆ ಕಾರ್ಯವನ್ನು ಪೂರ್ಣಗೊಳಿಸಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿ ಪತ್ರ ತಿಳಿಸಿದ್ದಾರೆ. ಇದನ್ನು ಮಹಾನಗರ ಪಾಲಿಕೆಯವರು ತಹಶೀಲ್ದಾರ್ಗೆ ಬರೆದ 50 ಬಿಜಾಪುರ ನಗರದ ಟೋಟಲಿ ಅಂದರೆ ಈ ನಾಟಾಣ ಅಂದರೆ ಈ ಒಂದು ಹಮಾಲ್ ಕಾಲನಿ ಹಿಂಗೆ ಯೋಗಾಪುರ ಎಲ್ಲ ಸೇರಿಕೊಂಡು 50 ದೇವಸ್ಥಾನ. ಯಾಕಂದರೆ ಇದು ಹಿಂದೂಗಳ ಎಲ್ಲ ಶ್ರದ್ಧಾ ಕೇಂದ್ರಗಳಿವೆ. ಯಾಕಂದರೆ ಅವ್ರಿಗೆ ಏನು ನಡೀತದೇ ಗೊತ್ತಾಗ್ತಲ್ಲ. ಸರ್ಕಾರದವರು ಟೋಟಲಿ ಇವತ್ತು ಭಾಳಷ್ಟು ಈ ರೀತಿ ಕ್ರಮಗಳನ್ನು ತೆಗೆದುಕೊಂಡು ಪ್ರತಿಭಟನೆಯನ್ನು ಎದುರಿಸ್ತಾ ಇದೆ. ಇವತ್ತು ಸಾಕಷ್ಟು ಘಟನೆಗಳನ್ನು ಇದಕ್ಕಿಂತ ಮುಂದೆ ಪ್ರೆಸ್ ಮೀಟ್ನಲ್ಲಿ ಕೇಳಿರ್ಬೋದು. ಇದು ಈ ರೀತಿ ದೇವಸ್ಥಾನಗಳು ಅವ್ರಿಗೆ ಗೊತ್ತಿಲ್ಲದೇ ಸರ್ಕಾರಕ್ಕೆ ಹೋಗ್ಬಿಟ್ರೆ ಆ ದೇವಸ್ಥಾನದವ್ರ ಪರಿಸ್ಥಿತಿಯನ್ನು ಈ ಸಿದ್ದೇಶ್ವರ ಸಂಸ್ಥೆ ಮತ್ತು ಇನ್ನೂ 2-3 ನೆನಪಿಲ್ಲ ಹೆಸರು, ಅವ್ರು ದೊಡ್ಡ ಸಂಸ್ಥೆದವ್ರಿಗೆ ಗೊತ್ತಾಗಿ ಮಾಹಿತಿ ಸಿಕ್ಕಲ್ಲ, ಅವ್ರು ಡಿನೋಟಿಫೈ ಮಾಡ್ಕೊಂಡಾರು, ತಗೊಂಡ್ರು ಅದರಂದು. ಈ ಸಣ್ಣ ಸಂಸ್ಥೆಗಳು, ಈ ಉದಾಹರಣೆಗೆ ವಿಜಯಾಂಬ ದೇವಸ್ಥಾನ ಇರ್ಬೋದು, ಯಲ್ಲಮ್ಮ ದೇವಸ್ಥಾನ ಇರ್ಬೋದು, ಜೋರಾಪುರದಾಗ ಒಂದು 10 ದೇವಸ್ಥಾನಗಳು ಈ ನಮ್ಮ ಜೋರಾಪುರದಲ್ಲಿರುವಂಥ ಮೇನ್ ರೋಡಿಗೆ ದೇವಿ ಗುಡಿ, ಆ ಗುಡಿಯನ್ನು ಇವೆಲ್ಲವೂ ಕೂಡ ಧಾರ್ಮಿಕ ದತ್ತಿ ಇಲಾಖೆ ಒಳಪಡಿಸುವಂಥ ಒಂದು ಇದು ಸಂಚು ನಡೆದ. ಇದನ್ನು ಬಿಡದೇ ಇದ್ದರೆ ನಾವು ಎಲ್ಲ ದೇವಸ್ಥಾನದ ಸಮಿತಿಯನ್ನು ಕರೆದು ಒಂದು ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತಾರೆ. ಇದು ನನಗೆ ಮನೆ ಸಿಕ್ಕ ಸರ್, ಇದು ಮಾಹಿತಿ ಲೀಕ್ ಆಗಿದೆ, ಅವ್ರು ಯಾರೂ ಸಿಕ್ಕಿಲ್ಲ. ಏನೋ ಒಂದು ಕಡೆ ನನಗೆ ಇದು ಗೊತ್ತಾಗ್ಬಿಡ್ತು, ಹಬ್ಬದಾಗ ಗೊತ್ತಾಗ್ಯದ. ಬಟ್ ನಾವು ಹಬ್ಬದ ಗದ್ದದಾಗ ಹಂಗೆ ಬಂದಾಗ ಮಾಹಿತಿ ಕಲೆಕ್ಟ್ ಮಾಡತ್ತಾರೆ. ಅಂದ್ರೆ ಮಹಾನಗರ ಪಾಲಿಕೆಯವರು ಎಲ್ಲ ಉತ್ತಾರಿ ಅವು ಜಾಗದ್ದು ಮ್ಯಾಪು ಕೊಡ್ಬೇಕಂತ ಅವ್ರು ಹೇಳ್ಯಾರ. ಕೊಡ್ತೀನಿ, ನಿಮ್ಮ ಕಾಪಿ ನೀವು ಓದಾತಿರತ್ತೆ, ಕೊಡ್ತೀನಿ ಐತಿ ಮಾಡಬೇಕನ್ನುವಂಥದ್ದು ನಡೆದವು. ಆರ್ಡ್ರ್ ಆದೇಶ ಆಗ್ಯದ ಸರ್. ಟೆಕ್ನಿಕಲಿ ಅನ್ನೋದಕ್ಕಿಂತ ನಮ್ಮದೇ ಆದಂಥ ಒಂದು ಆಡಳಿತ ವ್ಯವಸ್ಥೆ ಇರ್ತದೆ. ಅಲ್ಲಿ ನಾವೆಲ್ಲ ದೇಣಿಗೆ ರೂಪದಲ್ಲಿ ತೆಗೆದುಕೊಂಡು ಮಾಡುವಂಥ ಪರಿಸ್ಥಿತಿ ಇರ್ತದೆ. ಆದರೆ ಸರ್ಕಾರದಿಂದ ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಇಷ್ಟು ದಿವಸ ಏನೋ ಹಿರಿಯರ ಕಾಲದಿಂದ ಮಾಡ್ಕೊಂಡು ಬಂದಿರ್ತಾರೆ, ವ್ಯವಸ್ಥೆನೇ ಸಂಪೂರ್ಣ ತಪ್ಪು ಹೋಗ್ಬಿಡ್ತದೆ. ಅದು ಅಟ್ಲೀಸ್ಟ್ ನಮ್ಮ ಗಮನಕ್ಕೆ ಬೇಕಲ್ಲ. ಅದು ಈ ನಾನು ಟ್ರಸ್ಟಿ ಅದೀನಿ ಅಂದ್ರೆ ನಮ್ಮ ಗಮನಕ್ಕೆ ಬೇಕಲ್ಲ, ಸರ್ಕಾರ ಕಡೆ ಹೊಂಟದ ಅಂತೇಳಿ ನಮ್ಮ ಗಮನಕ್ಕೆ ಇಲ್ಲ. ಅದು
ನಾವು ಸರ್ಕಾರ ಮತ್ತೆ ದತ್ತಿ ಇಲಾಖೆ ದತ್ತಿ ಇಲಾಖೆ ತೊಗೊಳೋದು ಏನು ಉಳಿಯಂಗಿಲ್ಲ, ಏನು ಅಧಿಕಾರ ಉಳಿಯಂಗಿಲ್ಲ ನಮಗೆ. ಆಲ್ರೆಡಿ ಇಲಾಖೆಗೆ ಹೋದ್ರೆ ದೇವಸ್ಥಾನಕ್ಕೆ ಲಾಭ ಇಲ್ವಾ ಅಂತೀರಾ? ಲಾಭ ಏನಿಲ್ರಿ, ಲಾಭ ಅದ್ರಾಗ ಹಾನಿ ಆದಕ್ಕಿಂತ ಅವ್ರದ್ದು ಆಡಳಿತ ನಡೆದ್ಬಿಡ್ತದೆ ಅಲ್ಲಿ. ಅಲ್ಲ ಅಂದ್ರೆ ದೇವಸ್ಥಾನದ ಖರ್ಚು ನಾಳೆ ಸರ್ಕಾರ ಇದು ಅದಕ್ಕೆ ನನಗೆ ಅದ್ರ ಬಗ್ಗೆ ಪೂರ್ತಿ ಅಭ್ಯಾಸ ಮಾಡಿಲ್ಲ. ಒಟ್ಟಾರೆ ಇದು ಸರಿಯಲ್ಲ. ಯಾಕಂದ್ರೆ ಇಷ್ಟು ವರ್ಷ ಅಂತೂ ಯಾರೂ ಮಾಡಿಲ್ಲ. ಇಷ್ಟು ವರ್ಷ ಹಿಂದ್ಕೂ ಕೂಡ ಬಂದಿತ್ತಿದ್ದಿಲ್ಲ ನನಗೆಲ್ಲ, ಅವು ಯಾರೂ ಮಾಡಿಲ್ಲ. ಯಾವ ಸರ್ಕಾರದವ್ರು ಮಾಡಿಲ್ಲ. ಇದು ಹಾಗೆ ಬಂದು ನೋಟಿಸ್ ತೊಗೊಂಡು ಅವೆಲ್ಲ ಅಷ್ಟಕ್ಕೆ ಮುಗಿದವು. ಅದು ಈ ಸಲ ಇದು ಆರ್ಡ್ರ್ ಮಾಡಿಬಿಟ್ರೆ, ಆರ್ಡ್ರ್ ಮಾಡಿ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಕ್ಕೆ ಬಿಡ್ತಾರೆ. ನಾನು ತಹಸೀಲ್ದಾರ್ಗೆ ಮಾತಾಡಿದೆ, ಹೌದು ಈ ಥರ ರೆಗ್ಯುಲರ್ ಬಂದ ಸರ್, ಇದು ನಿಮಗೆಲ್ಲಿ ಕಾಪಿ ಸಿಕ್ತು ಅಂತ ಕೇಳೋರು. ಏನೋ ಒಂದು ಕಡೆ ನನಗೆ ಮಾಹಿತಿ ಸಿಕ್ಕದ್ರಿ ಅಂತ ನಾನು ಮುಂದೆ ಮಾತಾಡಿದೆ ಬಿಜಾಪುರ ತಹಸೀಲ್ದಾರ್ಗೆ. ಇಲ್ಲ ನಾನು ಅದನ್ನು ಸ್ವಲ್ಪ ವೇಟ್ ಮಾಡಿರಿ, ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ, ಮಹಾನಗರ ಪಾಲಿಕೆಯವ್ರಿಗೆ ಸ್ವಲ್ಪ ಸ್ಟಾಪ್ ಇಡಕ್ಕೆ ಹೇಳಿದ್ರೆ ನಾನು ಇದು ಬಿಜಾಪುರ ಒಂದು ಸಿಕ್ಕದ ನನಗೆ ಮಾಹಿತಿ. ಬಿಜಾಪುರದಾಗ ನಿಮ್ಗೆ ಕಾಪಿ ಕೊಡ್ತೀನಿ. ಇಡೀ ರಾಜ್ಯದಾಗ ಇರ್ಬೇಕು ಬಿಡ್ರಿ, ಇಲ್ಲ ಹಂಗಿಲ್ಲ. ಈ ನಾನು ನನ್ನ ನಗರದಷ್ಟು ಹೇಳತ್ತೀನಿ, ನಾನು ನಗರದಷ್ಟು ಮಾತಾಡ್ತೀನಿ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಗೊತ್ತಿರ್ಲಾರ್ದೆ ಇದು ಏನೋ ಒಂದು ಗೊತ್ತಿರಲಾರೆ ಹಿಂದೂ ಧಾರ್ಮಿಕ ವ್ಯವಸ್ಥೆಯನ್ನು ಒತ್ತುವಂಥ ಪ್ರಯತ್ನ ಮಾಡತ್ತ. ಈಗಾಗಲೇ ಕಣ್ಣೀರಿವ್ರದ್ದು ಎಲ್ಲ ಹೇಳಿರ್ಬೇಕು. ಒಬ್ಬ ಕಾವಿದಾರಿಗೆ ಬಹುತೇಕ ನಾನು ಇಷ್ಟು ವರ್ಷ ರಾಜಕಾರಣದಾಗ ಮುತಾಲಿಕ ನೀರು ಬಂದ್ ಮಾಡ್ತಿರು, ತಗೋಡೆ ಮಾಡ್ತಿರು, ಯಾರ್ಯಾರು ಮಾಡಿದ್ದು ಹೊಳ್ಳಿ ನಾವು ಕೋರ್ಟಿಂದ ಪರ್ಮಿಷನ್ ಅಂತಂದು ಕಾರ್ಯಕ್ರಮ ಮಾಡೀವಿ. ಒಬ್ಬ ಕಾವಿಯವರಿಗೆ ನಿರ್ಬಂಧ ಇರ್ತಾರೆ ಅಂದ್ರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೆದರ್ಕೊಂಡ್ಬಿಟ್ಟದ. ಅವ್ರಿಗೆ ಹೆದರ್ಕೊಂಡದು, ಅವ್ರು ಬಂದ ಕೂಡಲೇ ಏನೋ ಇದೆಲ್ಲ ಹಿಂದುತ್ವ ಬೆಳೆದ್ರೆ ನಾಳೆ ಬೇರೆ ಪಾರ್ಟಿ ಲಾಭ ಆಗ್ತದೆ ಹೆದರ್ಕೊಂಡು ಈ ರೀತಿ ಪೂಜ್ಯ ಕನೇರಿ ಕಾಡಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಭಾಳಷ್ಟು ಮಂದಿ ಮಾಹಿತಿ ಇಲ್ಲ. ಮೊನ್ನೆ ಯಾರೋ JS ಪಾಟೀಲ್ ಅಂತ ಯಾರೊಬ್ಬರು ಸಾಹಿತಿಗಳು ಮಾತಾಡೋದು ನಾನು ನೋಡಿದೆ. ಅವ್ರು ಕನೇರಿ ಸ್ವಾಮಿಗಳು ಹಾಗೆ ಅವ್ರೇನೇ ಮಾತಾಡೋದು ತಿಳ್ಕೊಬೇಕು. ಮೊದಲು ಅವ್ರು ಏನು ಕೆಲಸ ಮಾಡ್ಯಾರ ಇಡೀ ದೇಶದಾಗ. ಹಿಂದುತ್ವ ಒಂದೇ ಅಲ್ಲ, ಸನಾತನ ಹಿಂದುತ್ವ ಅಷ್ಟೇ ಕೆಲಸ ಮಾಡಿಲ್ಲ. ಇಡೀ ಆಯುರ್ವೇದಿಕ್ ವ್ಯವಸ್ಥೆ ಒಳಗೆ, ಗೋಗಳ ವ್ಯವಸ್ಥೆ ಒಳಗೆ ಇಡೀ ದೇಶದಾಗೆ ಒಂದು ಒಳ್ಳೆ ಒಂದು ಮೆಸೇಜ್ ಕೊಟ್ಟರು. ಸಾವಿರಾರು ಗೋಗಳನ್ನು ಸಾಕಿದ್ದಾರೆ. ಭಾಳಷ್ಟು ಮಂದಿ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಟ್ಟಿದ್ದಾರೆ. ಭಾಳಷ್ಟು ಇವತ್ತು ಹಿಂದಿನ ಸನಾತನ ನಮ್ಮದೇನು ಪೂರ್ವದಲ್ಲಿತ್ತು ಆಯುರ್ವೇದಿಕ್ ಪದ್ಧತಿಯನ್ನು ಅದನ್ನು ತರುವಂಥ ಪ್ರಯತ್ನ ಮಾಡತ್ತೆ. ಏನು ಅಲೋಪತಿಕ್ ಇದರಿಂದ ಹಾನಿ ಆಗ್ತದೆ ಹೋಗಲಾಡಿಸಿ ನಿಜವಾದಂಥ ಕೃಷಿ, ನೈಜ ಕೃಷಿ ಪದ್ಧತಿಯನ್ನು ಅಳವಡಿಸುವಂಥ ಇಷ್ಟೆಲ್ಲ ದುಡ್ದಂಥವ್ರಿಗೆ ಒಂದು ಯಾವುದೋ ಕಾರ್ಯಕ್ರಮ ಬರ್ತದೆ, ನಿರ್ಬಂಧ ಇರ್ತಾರೆ. ಇದು ಸಂಪೂರ್ಣ ತಪ್ಪದ. ಇದು ಪೂಜ್ಯ ಸ್ವಾಮೀಜಿಯವರು ಇವತ್ತು ಅವರು ಏನೋ ಮಾತಾಡ್ಯಾರ, ಅವ್ರ ಪುತ್ರ ಅದು ನಡೀತಿರ್ತಾರೆ. ಸರ್ಕಾರದ ಏನಿದ್ರಾಗ ಜಿಲ್ಲಾಧಿಕಾರಿಗಳದ್ದು ಏನು ಕೆಲಸ, ಇವ್ರ್ಯಾಕೆ ನಿರ್ಬಂಧ ಹೇಳ್ಬೇಕು ಅವ್ರಿಗೆ? ಅವ್ರು ಏನೋ ಮಾತಾಡ್ಯಾರ, ಅವ್ರು ಯಾವುದೋ ಒಂದು ಯಾರೋ ಮಾತಾಡಿದಕ್ಕೆ ಅವ್ರು ಮಾತಾಡೋದಕ್ಕೆ ಅವ್ರು ಉತ್ತರ ಕೊಡೋಂಥವ್ರು ಅದಾರ, ಇಲ್ಲ ನಂಗೆಲ್ಲ. ಇವ್ರ್ಯಾಕೆ ನಿರ್ಬಂಧ ಹೇಳಬೇಕು? ಇದು ಮೊದಲೇ ಸಲ ನೋಡ್ತಾ ಇರೋದು. ಸ್ವಾಮಿಗಳು ನಿರ್ಬಂಧ ಹೇಳಿದ ಹಿಂದೂ ನೋಡಿಲ್ಲ. ಇದು ನೋಡಿದ್ರೆ ಟೋಟಲ್ ಹಿಂದೂ ವಿರೋಧಿಯಾದಂಥ ಈ ಒಂದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥೆ ನಡೀತಾ ಇದೆ. ನಾವು ಒಂದು ಸ್ವಾಮಿ ಇನ್ನೊಂದು ಸ್ವಾಮಿಯವರಿಗೆ ಅವಾಚ್ಯ ಶಬ್ದ ಬಳಕೆ ಅಂತ ಶಬ್ದ ಬಳಕೆ ಮಾಡಬಾರದು ಅಂತ ಶಬ್ದ ಬಳಕೆ ಮಾಡಿದ್ರು ಅಂತ ನಾವು ಎಂದೂ ಕೇಳಿಲ್ಲ. ಸ್ವಾಮಿಗಳು ಎಂದು ಅವ್ರ ಬಗ್ಗೆ ನಾವು ಭಾಳ ನೀವು ಇನ್ನೂ ಭಾಳಷ್ಟು ಭಾಷಣಗಳು ಕೇಳಬೇಕು ರೀ. ಇನ್ನೂ ಭಾಳ ಭಾಷಣಗಳು ಕೇಳಬೇಕು. ಹಿಂದಿನ ಕಾಲದಿಂದ ಅವ್ರು ದೊಡ್ಡವ್ರು ಆಗ್ತಾರೆ, ಅವ್ರು ಮಾತಾಡಿದ್ದು ಅವ್ರು ಉತ್ತರ ಕೊಡ್ತಾರೆ, ಅವ್ರು ಕೇಳಿದವ್ರು ಉತ್ತರ ಕೊಡ್ತಾರೆ. ಸ್ವಾಮೀಜಿಯವ್ರು ಬರ್ತಾರೆ, ಹಿಂದಿನ ನಾಳೆ ಬರ್ತಾರೆ. ನಿರ್ಬಂಧ ಇದೆ, ನಾವು ಬಿಡಂಗಿಲ್ಲ. ಇದನ್ನು ತೆಗೆಸಾಕ್ತೀವಿ, ಹೋರಾಟ ಮಾಡ್ತೀವಿ, ಬೀದಿಗಳು ಹೋರಾಟ ಮಾಡ್ತೀವಿ. ಹಿಂದೂಗಳೆಲ್ಲ ಒಂದಾಗೋದು ಮತ್ತು ಒಂದಾಗ್ತೀವಿ, ಏನು ತೊಂದರೆ ಅದು. ಹಿಂದೂ ನೋಡ್ರಿ, ನೇತೃತ್ವ ಇತ್ತು ಸಂಬಂಧ ಬರೋಂಗಿಲ್ಲ. ಇದು ನಮ್ಮ ಇಲ್ಲಿವರೆಗೆ ನಮ್ಗಿಂತ ಮೊದಲು ನಮ್ಮ ಮುಖಂಡರು ಮಾತನಾಡ್ಯಾರ. ಅವರು ಒಂದು ಏನು ಎಲ್ಲರೂ ಏನು ಸ್ಟ್ಯಾಂಡ್ ತಗೋತಾರೆ ಅದ್ರ ಪ್ರಕಾರ ಇರ್ತೀನಿ ಹೋದ್ರೆ. ಈಗ ಅವ್ರು ಮಾತಾಡಿದ್ದು ಸಮಯ ಅದನ್ನು ಖಂಡಿಸಿ ಸಾಧನೆ ಬಗ್ಗೆ ಬಂದಿಲ್ಲ. ಶ್ರೀಗಳು ಏನದ ಎಲ್ಲ ಮಠಾಧೀಶರಿಗೆ ಡ್ಯಾಶ್ 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 ಮಕ್ಕಳು ಇದು ನಿಮ್ಮ ಗಮನಕ್ಕೆ ಇದು ಒಂದು ಮಿನಿಟ್ ಸರ್, ಒಂದು ನಾನು ಕ್ಲಾರಿಫೈ ಕೊಡ್ತೀನಿ. ಇದು ಆಗಿ ಒಂದು ತಿಂಗಳಾಯ್ತು ಗೊತ್ತೇಕಿದು. ಇದು ಭಾಷಣ ಆಗಿ ಒಂದು ತಿಂಗಳು ಆಗಿರ್ಬೇಕು. ಇದು ಸ್ವಾಮಿಗಳು ಯಾವ ಕಾರ್ಯಕ್ರಮದಾಗ ಹೇಳಿ ನೋಡೋಣ. ಬೀಳೂರು ಕಾರ್ಯಕ್ರಮ ಈಗ 1.5 ತಿಂಗಳಾಯ್ತು. 1.5 ತಿಂಗಳಾಯ್ತು ಸರ್. ನಾನು ಹೋಗಿದ್ದೆ ಕಾರ್ಯಕ್ರಮಕ್ಕೆ. ಅದು ನಮ್ಮ ಪೂರ್ವಜರ ಊರದು ಏನು ರೀ. ಆ ಕಾರ್ಯಕ್ರಮ ನಾನು ಒಂದು ದಿವಸ ಹೋಗಿ ಬಂದೇನೆ. 3 ದಿವಸ ಕಾರ್ಯಕ್ರಮ ಇತ್ತು. ಅದು ಆ ದಿವಸ ಹೋಗಲಿಲ್ಲ, 2 ದಿವಸ ಹೋಗಿ ಬಂದಿದ್ದೇನೆ. ಅದು ಆಗಿ 1.5 ತಿಂಗಳಾಯ್ತು. ಒಂದು ನಿಮಿಷ ಪೂರ ಕೇಳೋಣ. 1.5 ತಿಂಗಳಾಯ್ತು. ಯಾರಿಗೆ ಸಿಟ್ಟೇ ಬಂದಿಲ್ಲ. ಕರ್ನಾಟಕನೇ ಸರ್, ಅದು ಈಗ ದಂಡ್ಯಾಗ ಬೀಳೂರು ಕರ್ನಾಟಕ ಇದ್ದಂಗೆ ಅದು. ಮಹಾರಾಷ್ಟ್ರ ಹೆಸರಿಲ್ಲದೆ ಮಹಾರಾಷ್ಟ್ರ ಅಲ್ಲಲ್ಲ ನಮ್ದೊಂದು ಸರ್ ಅದ್ರ ಬಗ್ಗೆ ಮಾತಾಡೋಕೆ ದೊಡ್ಡವರಾದ್ರೆ ಅವ್ರು ಯಾರ ಬಗ್ಗೆ ಯಾರೋ ಒಬ್ಬರು ಹಿಂಗೇನೋ ಅಸಂಬದ್ಧ ಹೇಳಿಕೆ ಕೊಟ್ರೆ ಅದ್ರ ಬಗ್ಗೆ ಅವ್ರು ಮಾತಾಡ್ಯಾರ ಅಂತ ಹೇಳ್ತಾರೆ ಅವರು. ಆದರೆ ನಂದೊಂದು ಏನಂದ್ರೆ 1.5 ತಿಂಗಳಾಯ್ತು ಆಗಿ ಮಠ ಓಪನಿಂಗ್ ಆಗಿ ಕಾರ್ಯಕ್ರಮ ಆಗಿ 1.5 ತಿಂಗಳಿದ್ದು ಈಗ ಯಾಕೆ ನೆನಪಾಗ್ಯದ? ಅಂದ್ರೆ ಅದು
ಅದಕ್ಕೆ ಇದು ಏನೋ ಒಂದು ಈ ಸ್ವಾಮೀಜಿಯವರಿಗೆ ಅಥವಾ ಹಿಂದುತ್ವಕ್ಕೆ ತುಳಿಬೇಕು ಅನ್ನುವಂಥದ್ದು ಒಂದು ಏನೋ ಒಂದು ಹುಡ್ಕೊಳಕತ್ತಾರೆ. ನಿನ್ನೆ ಬಂದು ಕರೆ ಕೊಟ್ಟಲ್ಲಿ ಆ ಬಂದು ಕರೆನೇ ಬೇರೆ, ಕರೆ ಸ್ವಾಮಿಗಳ ಮ್ಯಾಗೂ ನಿನ್ನೆ ಅದನ್ನು ಅಷ್ಟು ಸುಡುವಂಥದ್ದು ಈ ರೀತಿ ಮಾಡೋದು ಇದು ಅಂತೂ ಘೋರವಾದಂಥ ತಪ್ಪಿದು. ಯಾಕಂದರೆ ನಿನ್ನೆ ಹೋರಾಟ ಬೇಗ ಅದ್ರ ಬಗ್ಗೆ ಅಂತ ಕರೆಯಲ್ಲ, ಅದು ಮಾಡ್ಯಾರು ಮಾಡಲಿ, ಅದರಾಗೂ ಪೋಸ್ಟರ್ ಸುಡುವಂಥದ್ದು, ಅವ್ರ ಬಗ್ಗೆ ಅಸಂಬದ್ಧವಾದಂಥ ಮಾತನಾಡುವಂಥದ್ದು ಮಾಡುವುದು ಸರಿಯಲ್ಲ. ಇವತ್ತು ಯಾರೇ ಇರಲಿ, ಇವತ್ತು ಅವ್ರು ಕಾವ್ಯಧಾರಿಗಳದಾರ, ಸಮಾಜಮುಖಿಯಾಗಿ ಕೆಲಸ ಮಾಡತ್ತಾರ, ದೇಶ ಭಕ್ತಿ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಹೋರಾಟ ಮಾಡುವಂಥ ವ್ಯಕ್ತಿ ಬಗ್ಗೆ ಇವತ್ತು ಬಿಜಾಪುರ ನಿರ್ಬಂಧ ಅಂದ್ರೆ ಏನಿದ್ರ ಅರ್ಥ? ನಿಷೇಧ ಹೇಳ್ತೀನಿ. ಗುಲ್ಬರ್ಗ ಹೈಕೋರ್ಟ್ ಒಳಗೆ ನಿನ್ನೆ ಅವರೇ ಒಬ್ಬ ಸ್ವಾಮೀಜಿ ಆಗಿ ಇಂಥ ಶಬ್ದ ಬಳಕೆ ಮಾಡಬಾರ್ದು ಅಂತ ಹೈಕೋರ್ಟ್ ಹೇಳಿದೆವರು. ನಾವಿಲ್ಲ, ನಮ್ಮ ಸಮಾಜ ಹೈಕೋರ್ಟ್ ಅವ್ರು ಹೇಳಿದ್ರು ಅಂತ. ಅದು ಈ ಕಾನೂನೊಳಗೆ ಯಾರು ಅವ್ರು ಹೇಳಿರ್ತಾರೆ ಮಾಡ್ತಾರೆ. ನನಗೆ ಕೇಳತ್ತೆ, ನಾನು ನಂದೇನು ಪ್ರಶ್ನೆ ಸರ್ಕಾರಕ್ಕಂದ್ರೆ ನೀವು ಯಾಕೆ ನಿರ್ಬಂಧ ಹೇರಿದ್ರಿ, ಏನಾಗ್ತಿತ್ತು ಬಿಜಾಪುರ ಬಂದ ಗಲಾಟೆ ಯಾಕೆ ಅಲ್ಲ ಸರ್, ಅವ್ರ ನಿಯಂತ್ರಣ ಮಾಡೋ ಶಕ್ತಿ ಇಲ್ಲ ಇವರಿಗೆ. ನೋಡ್ರಿ ನಮ್ಮದು ಹಂಗಿಲ್ಲ, ನಮ್ಮ ಆರೋಗ್ಯ ಒಂದು ನಿಮಿಷ ಹೇಳ್ಬಿಡ್ತೀನಿ ಈಗ ಒಂದು ನಿಮಿಷ ಹೇಳ್ಬಿಡ್ತೀನಿ ಕೇಳ್ರಿ. ಬಸವ ತತ್ವದ್ದು, ಲಿಂಗಾಯತರದು ಇವ್ರ ತಮ್ಮದೇ ಆದಂಥ ವಿಚಾರಧಾರೆಗಳವ, ಅವರವರೇ ತತ್ವಗಳು ಬೇರೆ ಬೇರೆ ಅವು. ಈಗ ನಾವು ಹಿಂದೂ ಧರ್ಮದ ಇದ್ರ ಬಗ್ಗೆ ನಾವು ಕೆಲಸ ಮಾಡ್ತೀವಿ. ಕೆಲವರು ಲಿಂಗಾಯತ ಇದ್ರ ಮೇಲೆ, ಕೆಲವರು ಜಾಗತಿಕ ಲಿಂಗಾಯತ ಅಂತ ಒಂದಾಗೈತಿ. ಜಾಗತಿಕ ಲಿಂಗಾಯತ ಬೇರೆ, ಲಿಂಗಾಯತ ಬೇರೆ, ವೀರಶೈವ ಲಿಂಗಾಯತ ಬೇರೆ. ಇದು ತಮ್ಮದೇ ಆದಂಥ ವಿಚಾರಧಾರೆಗಳಲ್ಲಿ ಅವ್ರು ತಮ್ಮದೇ ಅಂತ ಕೆಲಸ ಮಾಡ್ಬೇಕು. ಈಗಂತೂ ಇದನ್ನೆಲ್ಲ ಒಡೆದು ಕಲಾಸ ಮಾಡಿಬಿಟ್ರು. ಹಿಂದೂ ಧರ್ಮನೇ ಕಲಾಸ ಸತ್ಯನಾಶ ಆಗಿಬಿಡ್ತಿದ್ವು. 108 ಮಂದಿ 108 ಬರ್ಸ್ತಾರೆ ಜಾತಿ ಗಣತಿಯೊಳಗೆ. ಅವ್ರು ವೀರಶೈವ ಲಿಂಗಾಯತ ಬರೆಸ್ತಾನೆ, ಅವ್ರು ಹಿಂದೂ ಬರೆಸ್ತಾನೆ. ಇದು ಯಾರು ಮಾಡಿದ್ದು? ಸರ್ಕಾರ ಮಾಡಿದ್ದು. ಸರ್ಕಾರ ಟೋಟಲ್ ಹಿಂದೂಗಳನ್ನು ಛಿದ್ರ ಮಾಡುವಂಥ ಕೆಲಸಕ್ಕೆ ಕೈ ಹಾಕ್ಯದ, ಮಾಡ್ಯದ, ಆಲ್ರೆಡಿ ಆಗಿಬಿಟ್ಟದ. ಮತ್ತು ಮ್ಯಾಗ ಇವ್ರದ್ದು ಆ ಧರ್ಮ ಬಗ್ಗೆ ಇವ್ರು ಏನು ಮಾತಾಡೋದು, ಅವ್ರು ಮಾತಾಡೋದು 1.5 ತಿಂಗಳಾಯ್ತು ಸ್ಟೇಟ್ಮೆಂಟ್ ಕೊಟ್ಟು. ನನಗೆ ನೆನಪಿದ್ದಿಲ್ಲ ಅದು ಯಾವಾಗ ಮಾತಾಡೋದು ಸ್ವಾಮಿಗಳು ಎಲ್ಲಿ ಹುಡುಕಾಡತ್ತೆ. ಆಮೇಲೆ ಗೊತ್ತಾಯ್ತು ಬೆಳೂರಾಗ ಮಾತಾಡೋ ಕಾರ್ಯಕ್ರಮ ನೋಡ್ರಿ, ಮಾತಾಡೋದು ಇಲ್ಲ ಅಂತ ಹೇಳ್ತಿಲ್ಲ. ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ. ನಿಮ್ಗೆ ಬರ್ತಾರೆ ಇಲ್ಲಿ ಬಂದು ನಿಮ್ಮ ನಾಳೆ ನಿಮ್ಮ ಮುಂದೆ ಪ್ರತ್ಯಕ್ಷ ಹಾಕ್ಯಾರ. ಅವ್ರೇನು ಟೊಕೊಂಡು ಅಡ್ಡಾಡೋ ಸ್ವಾಮಿಗಳು ಅಲ್ಲ, ಅವರು ಟೊಕೊಂಡು ಅಡ್ಡಾಡೋ ಸ್ವಾಮಿಗಳೇನಲ್ಲ, ಅವ್ರು ಬಹಿರಂಗವಾಗಿ ಅದಾರ. ಅದಕ್ಕೆ ಇದನ್ನು ಕೂಡ ನಾನು ಖಂಡಿಸ್ತಾ ಇದ್ದೇನೆ. ಈ ಒಂದು ಕಾರ್ಯ ತಪ್ಪು. ಮತ್ತು ಈ ದೇವಸ್ಥಾನಗಳ ಇದನ್ನು ಕೂಡ ಕೈ ಬಿಡಬೇಕು. ನಮ್ಮ ಏನು ಹಿಂದೂ ಧರ್ಮದ ಕಾವ್ಯಧಾರಿಗಳಿಗೆ ಅತ್ಯಂತ ಅದರಲ್ಲಿ ವಿಶೇಷವಾಗಿ ಕಾಳಸಿದ್ದೇಶ್ವರ ಮಠದ ಇತಿಹಾಸ ಸಾವಿರಾರು ವರ್ಷಗಳ ಒಂದು ಇತಿಹಾಸ, ಸಾವಿರಾರು ವರ್ಷ ಇತಿಹಾಸದ ಇವರು ಇನ್ನೂ ಅದಕ್ಕೆ ಹೆಚ್ಚಿನ ಒಂದು ಅಂದರೆ ಸುಮ್ಮ ಪೀಠಕ್ಕೆ ಹಾಕಿ ಕೊಂಡಿರ್ದೇನೆ ಫೀಲ್ಡಿಗಿಳಿದು ಕೆಲಸ ಮಾಡಲ್ಲ. ಅಂಥವ್ರಿಗೆ ಇವರು ದಮನಕಾರಿ ನೀತಿ ಈ ಥರ ನಿರ್ಬಂಧ ಇರೋದು, ಬ್ಯಾನ್ ಮಾಡೋದು. ಅಲ್ಲ, ಒಂದು ನಿಮಿಷ, ಅದನ್ನ ಅದ್ರದ್ದು ಇತಿಹಾಸ ಹೇಳ್ಬೇಡ. ಅದ್ರ ಇತಿಹಾಸ ತಕ್ಕಂಥ ಸ್ವಾಮೀಜಿಗೂ ಅದಕ್ಕೆ ಮ್ಯಾಚ್ ಆಗಲ್ಲ. ಆ್ಯಕ್ಚುಲಿ ಹಂಗಿದೆ. ಇವರು ಆ ಮಠಕ್ಕೆ ಉಳಿದುವಾಗ ನಡ್ಕೊಂತಿದ್ದಾರೆ. ಅದನ್ನು ಪ್ರಶ್ನೆ ಮಾಡಲ್ಲ ಅಲ್ಲ ಸರ್, ಅವ್ರು ಒಳ್ಳೆ ಕೆಲಸ ಮಾಡತ್ತಾರೆ, ಯಾಕೆ ಪ್ರಶ್ನೆ ಮಾಡೋದ್ರಿ? ಈ ಸಂಸ್ಕಾರ ಸಂಸ್ಕೃತಿಕ ಪಾಠ ಕಲಿಸೋದು ತಪ್ಪ. ಗೋವುಗಳ ರಕ್ಷಣೆ ಮಾಡೋದು ತಪ್ಪ. ಆಯುರ್ವೇದಿಕ್ ಪದ್ಧತಿಯನ್ನು ಹೊಳೆ ಥರ ತರೋದು ತಪ್ಪ. ಗುರುಕುಲ ವ್ಯವಸ್ಥೆ ತರೋದು ತಪ್ಪ. ಒಳ್ಳೆ ಕೆಲಸ ಮಾಡತ್ತಾರ. ಅಲ್ಲ, ನಾವು ಒಳ್ಳೆ ಕೆಲಸ ಮಾಡ್ಯಾರ, ಒಳ್ಳೆ ಬೆಂಬಲ ಅನ್ಬೋದು. ನೋಡಿರಿ, ನಾವು ಒಟ್ಟಾರೆ ಕನೇರಿ ಸ್ವಾಮೀಜಿಯವರ ಜೊತೆ ಇರ್ತೀವಿ, ಅವ್ರು ಬೆಂಬಲವಾಗಿರ್ತೀವಿ. ಅವ್ರ ವಿರುದ್ಧ ಯಾವುದೇ ಕ್ರಮ ತೊಗೊಂಡು ಅದಕ್ಕೆ ಸಂಪೂರ್ಣವಾಗಿ ಎಚ್ಚರಿಕೆಯನ್ನು ಕೊಟ್ಟು ಹೋರಾಟವನ್ನು ಮಾಡ್ತೀವಿ. ಕನೇರಿ ಶ್ರೀಗಳ ಪರವಾಗಿ ಯತ್ನಾಳ್ ಅವರು ಕೂಡ ಬೆಂಗಳೂರು ಪ್ರತಿಭಟನೆ ಮಾಡುವ ಸಾಧ್ಯತೆ ಇದಾವೆ. ತಾವು ಅವ್ರ ಜೊತೆ ನೋಡಿ ಸರ್, ನಮ್ಮದೇ ಆದಂಥ ಒಂದು ಟೀಮ್ ಇದೆ. ನಮ್ಮದು ಮುಖಂಡರಿದ್ದಾರೆ, ನಾವು ಇದ್ದೀವಿ. ನನ್ನ ಜೊತೆನೂ ಭಾಳಷ್ಟು ಜನ ನಮ್ಮ ಜೂನಿಯರ್ಸ್ ಅನ್ರಿ ಅಥವಾ ನನ್ನ ಸೀನಿಯರ್ಸ್ ಅನ್ರಿ ನಾಯಕರಿದ್ದಾರೆ. ನಾವು ಕೂಡ ತೀರ್ಮಾನ ಮಾಡ್ತೀವಿ, ನಾವು ಅವ್ರ ಜೊತೆ ಕೂಡ ಮಾಡಬೇಕು, ನಾವು ಬೇರೆ ಹೋರಾಟ ಮಾಡ್ಬೇಕು ಅನ್ನೋಂಥದ್ದು. ಎಲ್ಲರೂ ಏನು ತೀರ್ಮಾನ ತೋತಾರೆ ನಮ್ಮ ನೋಡ್ರಿ, ಯತ್ನಾಳ್ ಅವ್ರ ರಾಜಕಾರಣ ವ್ಯವಸ್ಥೆನೇ ಬೇರೆ ಅದ, ನಮ್ಮದು ರಾಜಕಾರಣ ವ್ಯವಸ್ಥೆನೇ ಬೇರೆ ಇದೆ. ನಿಮ್ಗೆ ಗೊತ್ತಿದ್ದ ಸಂಗತಿ ಅದು. ಅದ್ರಾಗೇನು ಬಹಿರಂಗವಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಒಂದು ವ್ಯವಸ್ಥೆ, ನಮ್ಮಲ್ಲಿ ಕೆಲವರು ನಾಯಕರು ಅದಲ್ಲ, ಸೀನಿಯರ್ಸ್ ಅದಲ್ಲ, ಜೂನಿಯರ್ಸ್ ಅದರ, ಎಲ್ಲರೂ ಕೂಡ ಚರ್ಚೆ ಮಾಡ್ತೀವಿ. ನಾವೇನು ಮಾಡ್ಬೇಕು, ಹೋರಾಟ ಏನು ಜೊತೆ ಕೂಡ ಮಾಡಬೇಕು, ನಾವು ಬೇರೆ ಮಾಡಬೇಕು. ಬಟ್ ವಿರುದ್ಧ ಈ ಏನು ನಿನ್ನೆ ಮಾಡಿದಂಥ ಕ್ರಮದ ವಿರುದ್ಧ ಹೋರಾಟ ಅಂತೂ ಮಾಡ್ತೀವಿ. ಅವ್ರ ಜೊತೆ ಕೂಡ್ರೆ ಮಾಡಲಿ, ಪ್ರತ್ಯೇಕವಾಗಿ ಮಾಡ್ತೀವಿ. ಅವ್ರದ್ದು ಒಂದೇ ವಿಚಾರ, ನಮ್ಮದು ಒಂದೇ ವಿಚಾರ. ಮೊದಲಿಂದ ನಾವು ಹಳೆಯದು ಕೇಳ್ಕೊಂಡು ಬಂದೀವಿ. ಸ್ವಾಮೀಜಿಗಳು ಅಂದ್ರೆ ಯಾವುದೋ ರಾಜಕೀಯ ಪಕ್ಷಕ್ಕೂ ಸಂಬಂಧ ಇಲ್ಲದೆ ಇರುವಂತ ವ್ಯಕ್ತಿ ಅನ್ನುವಂತ ಅವ್ರ ಬಗ್ಗೆ ನಮ್ಗೆ ಯಾವಾಗಲೂ ಭಾರ ಇರುತ್ತೆ. ಆದ್ರೆ ಇತ್ತೀಚೆಗೆ ಏನು ಅನ್ಸಕ್ತಿರ್ತದೆ, ಒಂದು ಸ್ವಾಮಿ ಬಿಜೆಪಿ ಬಣದವರು ಸಪೋರ್ಟ್ ಮಾಡ್ತಾರೆ, ಒಂದು ಸ್ವಾಮಿಗಳಿಗೆ ಕಾಂಗ್ರೆಸ್ ಬಣ ಸ್ವಾಮಿಗಳಿಗೂ ಪಕ್ಷ ಬಂದ್ಬಿಟ್ಟು ಅನ್ಸುತ್ತೆ.
ಈ ಸ್ವಾಮಿಗಳು ಕಾಂಗ್ರೆಸ್ನವರು, ಈ ಸ್ವಾಮಿಗಳು ಬಿಜೆಪಿ ಗುರುಗಳೇ, ತಪ್ಪಲ್ಲ. ಇದು ಕೇಳ್ರಿ, ಇದ್ರ ಬಗ್ಗೆ ಮಾತಾಡೋಕೆ ನನ್ನ ಕಡೆ ಆಗಂಗಿಲ್ಲ. ಇದ್ರ ಕಡೆ ನನಗೆ ಮಾತಾಡೋಕೆ ಆಗಲ್ಲ. ಅದಕ್ಕೆ ಸ್ವಲ್ಪ ಇನ್ನೂ ಜರ ಕಾಯಿಯವರೇ ಬೇಕಾಗ್ತದೆ. ನಾ ಮಾತಾಡೋಕೆ ಕಾವ್ಯ ಮಾತಾಡೋಕೆ ಆಗಲ್ಲ ಇದಕ್ಕೆ. ಎಸ್ ಸರ್. ಸರ್, ಈಗ ಸಿಜೆ ಅವ್ರ ಮೇಲೆ ಶಿವಹಿತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳಿಲ್ಲ ಅಥವಾ ಏನನ್ನೋದು ಹೇಳಿಲ್ಲ. ನೀನು ದೊಡ್ಡ ಪ್ರಮಾಣ ಆಗಿಬಿಟ್ಟದಲ್ಲ. ನಾವೇನು ಇರ್ಲಕ್ಕೆ ತಾವು ಇದೇ ನೀನು ಊರಾಗ ಬರಗೊಡ್ಲಿಲ್ಲ. ಪೊಲೀಸರು ಆರಕ್ಕೆ ಇದು ಬಂದ್ ಮಾಡಿಬಿಟ್ರೆ ಎಲ್ಲ ಕಡೆ. ಆರಕ್ಕೆ ಪೊಲೀಸರು ಇಟ್ಟಿದ್ದು ಎಲ್ಲರೂ ಅದನ್ನ ಖಂಡಿಸ್ತೀರೋ ಅಥವಾ ಅದನ್ನ ಯಾವ ರೀತಿ ಅನ್ನೋದು ಗೊತ್ತಾಗಿಲ್ಲ. ಇಲ್ಲ, ಕಳಿಸೋದ್ರಲ್ಲಿ ನಿನ್ನೆ ಎಲ್ಲ ಕಳಿಸೋದು. ಅಲ್ಲ, ತಾವು ಈ ಥರ ಮಿಕ್ಸ್ ಮಾಡಿಬೇಡ್ರಿ, ಅದು ಬೇರೆ. ನಮ್ಮ ಮ್ಯಾಟ್ರ್ ಹೈಲೈಟ್ ಮಾಡ್ರಿ. ಕನೇಶ್ ಸ್ವಾಮಿದು ಒಂದು ಗುಡಿ ನೋಡ್ರಿ, ದೊಡ್ಡ ದುರಂತದ 50 ದೇವಸ್ಥಾನಗಳನ್ನ ಧಾರ್ಮಿಕ ದತ್ತಿಯಲ್ಲೇ ಹೋಗಿ ಈ ಕಾಪಿ ಬಂದದ ಅಲ್ರಿ. ಇದು ಸಿಟ್ಟು ನನಗೆ 15 ದಿವಸ ಆಯ್ತು. ಇದು ತೊಗೊಂಬಿಡಿ ಸರ್. ಗ್ರೂಪ್ ए राहुल अब तक के लिए बस इतना ही। फिर मिलते हैं एक ऐसी ही बड़ी खबर के साथ। तब तक के लिए नमस्कार और देखते रहिए टीवी 22 न्यूज। अगर आपको वीडियो पसंद आई हो तो लाइक करिए व शेयर करिए। ऐसे लेटेस्ट अपडेट पाने के लिए बेल आइकन को प्रेस करना ना भूलिए। अगर आप हमें फेसबुक या फिर इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।